हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದಿನ ಪಾಠದಲ್ಲಿ ಕುಂತಿ ಆ ಮರೆಯಲ್ಲಿ ನಿಂತುಕೊಂಡು ಆ ಬ್ರಾಹ್ಮಣ ಪತ್ನಿಯರ ಸಂವಾದ ಕೇಳಿಸ್ಕೊಳ್ತಾ ಇದ್ದಾಳೆ. ಯಾವಾಗ ಆ ಬ್ರಾಹ್ಮಣನ ಸಣ್ಣ ಮಗು ಒಂದು ಹುಲ್ಲು ಕಡ್ಡಿಯನ್ನು ತೋರಿಸಿ, ನಾನು ಈ ಹುಲ್ಲು ಕಡ್ಡಿಯಿಂದಾಗಿ ಆ ರಕ್ಕಸನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿತು, ಇದೇ ಸರಿಯಾದಂತಹ ಸಮಯ, ಇದು ಶುಭ ಶಕುನ ಅಂತ ಭಾವಿಸಿ ಕುಂತಿ ಒಳಗಡೆ ಕಾಲನ್ನು ಇಟ್ಟಳು. ಬಂದು ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳಿ ಅಂತ ಕೇಳ್ತಾಳೆ. ಆವಾಗ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತಾರೆ. ನೀನು ಸಾಕ್ಷಾತ್ ರಾವಣನ ಸೋದರ ಮಾವ ಎಲ್ಲವನ್ನು ಕೂಡ ಹೇಳ್ತಾರೆ. ಇಷ್ಟು ಹೇಳಿದಾಗ ದತ್ತಕರಂ ನನಂದ, ಕುಂತಿಗೆ ಭಾರಿ ಸಂತಸವಾಯ್ತು ಈ ಮಾತನ್ನ ಕೇಳಿ ಅಂತ ಆಚಾರ್ಯರು ಹೇಳಿದ್ರು. ಸಂತಸ ಯಾಕಾಯ್ತು, ಇವನು ಕೇಳಿದ್ರೆ ಬೇಸರ ಆಗ್ಬೇಕಾ ವಿಚಾರವನ್ನ. ಮಹಾ ದುಷ್ಟ. ನಾಳೆ ದಿವಸ ಅವರ ಮನೆಯ ಒಂದು ಸರತಿ ಇದೆ, ಆ ಮನೆಯಿಂದಾಗಿ ಯಾರಾದರೂ ಒಬ್ಬರು ಹೋಗಿ ರಾಕ್ಷಸರ ಬಾಯಿಗೆ ಆಹಾರವಾಗಬೇಕು. ಈ ವಿಚಾರವನ್ನ ಕೇಳಿ ಕುಂತಿ ಸಂತೋಷ ಯಾಕೆ ಪಟ್ಲು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. 80ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏವಂ ಬಲಾಢ್ಯಮಮುಂ ಆಶು ನಿಹತ್ಯ ಭೀಮಃ ಕೀರ್ತಿಂ ಚ ಧರ್ಮಮಧಿಕಂ ಪ್ರತಿಯಾಸ್ಯತೀಹ. ಸರ್ವೇ ವಯಂ ಚ ತಮನು ಪ್ರಗೃಹೀತ ಧರ್ಮಾಃ ಯಾಸ್ಯಾಮ ಇತ್ಯವದದಾಶು. ಧರಾಸುರಂ ತಂ. ಪದಚ್ಛೇದ. ಏವಂ ಬಲಾಢ್ಯಂ ಅಮುಂ ಆಶು ನಿಹತ್ಯ ಭೀಮಃ ಕೀರ್ತಿಂ ಚ ಧರ್ಮಂ ಅಧಿಕಂ ಪ್ರತಿಯಾಸ್ಯತಿ ಇಹ. ಸರ್ವೇ ವಯಂ ಚ ತಮನು ಪ್ರಗೃಹೀತ ಧರ್ಮಾಃ ಯಾಸ್ಯಾಮಃ ಇತಿ ಅವದತ್ ಆಶು ಧರಾಸುರಂ ತಂ. ಅವಳಿಗೆ ಯಾಕೆ ಸಂತಸವಾಯಿತು ಅಂತಂದ್ರೆ, ಇವನು ಇಷ್ಟು ಪರಾಕ್ರಮಶಾಲಿ ಬಕಾಸುರ, ಇಂತಹ ಬಲಾಢ್ಯನನ್ನ, ಮಹಾಪರಾಕ್ರಮಶಾಲಿಯಾದಂತಹ ಬಕಾಸುರನನ್ನ ಭೀಮಸೇನ, ನನ್ನ ಮಗ ಭೀಮಸೇನ ಆಶು ನಿಹತ್ಯ, ತಕ್ಷಣ ಸಂಹಾರ ಮಾಡ್ತಾನೆ. ಯಾಕಂದ್ರೆ ನನ್ನ ಮಗ ಅವನಿಗಿಂತಲೂ ಪರಾಕ್ರಮಶಾಲಿ. ಹಾಗಾಗಿ ಲೋಕಕಂಟಕನಾದಂತಹ ಇಂತಹ ಬಲಾಢ್ಯನಾದ ಬಕಾಸುರನನ್ನ ನನ್ನ ಮಗ ನಿಹತ್ಯ ಕೊಂದು ಏನಾಗುತ್ತೆ, ಕೀರ್ತಿಂ ಅಧಿಕಂ ಧರ್ಮಂ, ಅಧಿಕವಾದಂತಹ ಕೀರ್ತಿ, ಭಾರಿ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ. ಯಾಕೆ, ಇಡೀ ಆ ಒಂದು ರಾಜ್ಯಕ್ಕೇನೆ ಕಂಟಕನಾದಂಥವನು ಬಕಾಸುರ. ಹಾಗಾಗಿ
ಆ ಬಕಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ನನ್ನ ಮಗನಾದಂತಹ ಭೀಮನಿಗೆ ಅಧಿಕಂ ಒಳ್ಳೆ ಕೀರ್ತಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಅಧಿಕಂ ಧರ್ಮ, ಉತ್ತಮ ಪುಣ್ಯ ಬರುತ್ತೆ. ಹೀಗೆ ಉತ್ತಮವಾದಂತಹ ಕೀರ್ತಿಯು ಬರುತ್ತೆ ನನ್ನ ಮಗನಿಗೆ, ಉತ್ತಮವಾದಂತಹ ಪುಣ್ಯವೂ ಬರುತ್ತೆ. ಅಧಿಕಂ ಧರ್ಮಂ ಪ್ರತಿಯಾಸ್ಯತಿ, ಹೊಂದುತ್ತಾನೆ ಅಂತ. ಹೀಗೆ ಅವನಿಗೆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಾನೆ, ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾನೆ. ಯಾವುದರಿಂದಾಗಿ? ಬಕಾಸುರನ ಸಂಹಾರದಿಂದಾಗಿ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಬಕಾಸುರನನ್ನ ಭೀಮ ಸಂಹಾರ ಮಾಡಿದರೆ ಭೀಮನಿಗೆ ಮಾತ್ರ ಕೀರ್ತಿ ಪುಣ್ಯಗಳಲ್ಲ, ತಮ್ ಅನು, ಅವನಿಗೆ ನಾವು ನಮ್ಮ ಸಹಕಾರವನ್ನ ಕೊಟ್ಟರೆ ಅದರಿಂದ ಏನಾಗುತ್ತೆ? ವಯಂ ಪ್ರಗೃಹೀತ ಧರ್ಮ, ನಮಗೂ ವಿಶೇಷವಾದಂತಹ ಧರ್ಮ ಬರುತ್ತೆ ಅಥವಾ ಪುಣ್ಯ ಬರುತ್ತೆ ಅಂತ. ನಮಗೆ ಕೀರ್ತಿ ಬರಲ್ಲ, ಯಾಕಂದ್ರೆ ನಾವೇ ಸಂಹಾರ ಮಾಡಿಲ್ಲ, ಏನ್ ಮಾಡಿಲ್ಲ, ಬಟ್ ಅವನಿಗೆ ಸಪೋರ್ಟ್ ಮಾಡಿದ್ದೀವಲ್ಲ, ಹಾಗಾಗಿ ನಮಗೂ ಪುಣ್ಯ ಬರುತ್ತೆ. ಈ ದುಷ್ಟ ನಿಗ್ರಹ ಕಾರ್ಯದಲ್ಲಿ ಕೈ ಜೋಡಿಸಿದ್ದರಿಂದಾಗಿ ನಾವು ಕೂಡ ಪ್ರಗೃಹೀತ ಧರ್ಮ, ಪುಣ್ಯ ಸಂಪಾದನೆ ಮಾಡಿಕೊಳ್ಳುತ್ತೇವೆ. ಹೀಗೆ ಭೀಮನಿಗೆ ಪುಣ್ಯ ಮತ್ತು ಕೀರ್ತಿ ಎರಡೂ ಬರುತ್ತೆ, ನಮಗೆ ಪುಣ್ಯ ಬರುತ್ತೆ. ಹಾಗಾಗಿ ನಾವೇನ್ ಮಾಡೋಣ, ಒಂದು ನಿಮಿಷ, ಪ್ರಗೀತ ಧರ್ಮ ಯಸ್ಯಾಮ ಎಂಬುದಾಗಿ ಈ ರೀತಿಯಾಗಿ ಕುಂತಿ ಆಲೋಚನೆ ಮಾಡಿದಳು ಅಂತೆ. ಈ ರೀತಿಯಾಗಿ ಕುಂತಿ ಆಲೋಚನೆಯನ್ನು ಮಾಡಿ ಆ ಬ್ರಾಹ್ಮಣನಿಗೆ ಅವದತ್, ಈ ಮಾತನ್ನ ಹೇಳಿದಳು. ಆಚಾರ್ಯರು ಇಲ್ಲಿ ಬ್ರಾಹ್ಮಣನಿಗೆ ಧರಾಸುರ ಎಂಬುದಾಗಿ ಕರೀತಾ ಇದ್ದಾರೆ. ಧರಾಸುರ ಅಂತಂದ್ರೆ ಬ್ರಾಹ್ಮಣ ಅಂತ. ಧರ ಅಂತಂದ್ರೆ ಭೂಮಿ, ಸುರ ಅಂದ್ರೆ ದೇವತೆ, ಅಂದ್ರೆ ಭೂಮಿಯ ಮೇಲಿರುವ ದೇವತೆ ಅಂದ್ರೆ ಅದೊಬ್ಬ ಬ್ರಾಹ್ಮಣ ಅಂತ. ಅಷ್ಟು ಬ್ರಾಹ್ಮಣನಿಗೆ ಮಹತ್ವವನ್ನು ಹೇಳಿದ್ದಾರೆ ಬ್ರಹ್ಮಜ್ಞಾನಿಗೆ. ಹೀಗೆ ಆ ಧರಾಸುರನಾದಂತಹ ಬ್ರಾಹ್ಮಣನಿಗೆ ಕುಂತಿ ಈ ಮಾತನ್ನ ಹೇಳ್ತಾ ಇದ್ದಾಳೆ. ಏನು ಹೇಳಿದಳು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಸಂತಿಸ್ಮ ವಿಪ್ರವರ ಪಂಚಸುತಾಃ ಮಮ ಅದ್ಯ ತೇಷ್ವೇಕ ಏವ ನರ ವೈರಿಮುಖಾಯ ಯಾತು. ಇತ್ಯುಕ್ತ ಆಹ ಸನತೆ ಸುತವಧ್ಯಯಾಹಂ ಪಾಪೋ ಭವಾಮಿ ತವ ಹಂತ ಮನೋತಿ ಧೀರಂ. ಪದಚ್ಛೇದ. ಸಂತಿ ಸ್ಮ ವಿಪ್ರವರ ಪಂಚಸುತಾಃ ಮಮ ಅದ್ಯ ತೇಷು ಏಕಃ ಏವ ನರವೈರಿಮುಖಾಯ ಯಾತು ಇತಿ ಉಕ್ತೆ ಆಹ ಸಹ ನ ತೇ ಸುತವಧ್ಯಯ ಅಹಂ ಪಾಪಃ ಭವಾಮಿ ತವ ಹಂತ ಮನಃ ಅತಿಧೀರಂ. ಇಷ್ಟೆಲ್ಲ ಅವಳು ಮನಸ್ಸಲ್ಲಿ ಆಲೋಚನೆ ಮಾಡಿದ್ದು, ಪುಣ್ಯ ಬರುತ್ತೆ, ಕೀರ್ತಿ ಬರುತ್ತೆ ಅಂತೆಲ್ಲ. ಮುಂದೆ ಹೇಳುವಂತ ಮಾತನ್ನ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾಳೆ. ವಿಪ್ರವರ, ಬ್ರಾಹ್ಮಣನೇ, ಬ್ರಾಹ್ಮಣ ಶ್ರೇಷ್ಠನೇ,
ನನಗೀಗ ಪಂಚಸುತಾಹ ಸಂತಿ, ನನಗೆ ಒಟ್ಟು 5 ಜನ ಮಕ್ಕಳಿದ್ದಾರೆ, ನಿನ್ಗೆ ಗೊತ್ತೇ ಇದೆ. 5 ಜನ ಮಕ್ಕಳಲ್ಲಿ ತೇಷು ಅವರಲ್ಲಿ ಏಕಃ ಒಬ್ಬ ನರವೈರಿ ಮುಖಾಯ ಯಾತು. ನರವೈರಿ ಅಂದ್ರೆ ಮನುಷ್ಯರಿಗೆ ಶತ್ರುವಾದಂತಹ ರಾಕ್ಷಸ ಏನಿದ್ದಾನ ಬಕಾಸುರ, ಅವನ ಮುಖಕ್ಕೆ ಹೋಗಲಿ, ಅರ್ಥಾತ್ ಅವರಿಗೆ ಆಹಾರವಾಗಿ ಹೋಗಲಿ. ನಾಳೆ ದಿವಸ ನಿಮ್ಮ ಮನೆಯಿಂದಾಗಿ ಒಬ್ರು ಬಂಡಿ ಹೊಡ್ಕೊಂಡು ಹೋಗ್ಬೇಕು ಅವನಿಗೆ ಆಹಾರವಾಗಿ, ನೀವ್ಯಾಕೆ ಹೋಗ್ತೀರಾ? ನನಗೆ 5 ಜನ ಮಕ್ಕಳಿದ್ದಾರೆ ಹೇಗೋ, ಹಾಗಾಗಿ ಅವರಲ್ಲಿ ಒಬ್ಬ ಬಕಾಸುರನಿಗೆ ಆಹಾರವಾಗಿ ಹೋಗಲಿ ಅಂತ ಕುಂತಿ ಹೇಳಿದಳು. ಇಷ್ಟು ಹೇಳಿದ ತಕ್ಷಣ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಸುತವಧ್ಯಯ, ನಿನ್ನ ಮಕ್ಕಳನ್ನು ಕೊಲ್ಲಿಸಿ, ನಿನ್ನ ಮಗನನ್ನು ಕೊಲ್ಲಿಸಿ, ಅಹಂ ಪಾಪಹ ನ ಭವಾಮಿ, ನಾನು ಪಾಪಿಷ್ಠನಾಗೋದಿಲ್ಲ. ನಮ್ಮ ಮನೆ ಅತಿಥಿಗಳು ನೀವು, ನಮ್ಮ ಮನೆಯಲ್ಲಿ ಆಶ್ರಯಕ್ಕೆ ಇದ್ದೀರಿ. ಹೀಗೆ ನಮ್ಮನ್ನ ಆಶ್ರಯಿಸಿಕೊಂಡಿರುವಂತಹ ನಿಮ್ಮ ಮಗನನ್ನ ಕೊಂದು ನಾನು ಪಾಪಿಷ್ಠನಾಗಲಾರೆ, ನನಗೆ ಪಾಪ ಬರುವುದು ಬೇಡ, ಹಾಗೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಿನ್ನ ಮನಸ್ಸು ಎಷ್ಟು ಗಟ್ಟಿ ಇದೆ ಅಂತ. ತವ ಮನಃ ಅತಿಧೀರಂ, ಭಾರಿ ನಿನ್ನ ಮನಸ್ಸು ಗಟ್ಟಿ. 5 ಜನ ಮಕ್ಕಳಿದ್ದಾರೆ, ಒಬ್ಬನನ್ನ ರಾಕ್ಷಸನ ಬಾಯಿ ಕಳಿಸ್ತೀನಿ ಅಂತ ಹೇಳಿದ್ರೆ ನಿನ್ನ ಮನಸ್ಸು ಎಷ್ಟು ಗಟ್ಟಿ ಇರಬೇಕು ಅಂತ ಅವನು ಭಾರಿ ಆಶ್ಚರ್ಯ ಪಡ್ತಾನೆ ಅಂತೆ. ಈ ರೀತಿಯಾಗಿ ನನ್ನ ಮಕ್ಕಳಲ್ಲಿ ಒಬ್ಬನನ್ನ ಆ ರಾಕ್ಷಸನ ಬಾಯಿಗೆ ಆಹಾರವಾಗಿ ಕಳಿಸ್ತೇನೆ ಅಂತ ಕುಂತಿ ಹೇಳಿದಾಗ, ನನಗೆ ಆ ಪಾಪ ಬರುವುದು ಬೇಡ, ಸರ್ವಥಾ ಅದು ಬೇಡ, ನಾವೇ ಯಾರಾದ್ರೂ ಹೋಗ್ತೇವೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಅಷ್ಟೊಂದು ಹೇಳಿ ಭಾರಿ ಆಶ್ಚರ್ಯ ಪಡ್ತಾನೆ. ಹಂತ, ಹಂತ ಅಂದ್ರೆ ಆ ಹಬ್ಬ, ಭಾರಿ ಆಶ್ಚರ್ಯ ಅಂತ, ಹಂತ ಅಂತ. ನಿನ್ನ ಮನಸ್ಸು ಎಷ್ಟು ಗಟ್ಟಿಯಾದದ್ದು, ಮಕ್ಕಳಿದ್ದಾರೆ ಅಂತ ನಿನಗೆ ಅವರನ್ನು ಬೆಳೆಸಬೇಕು ಅಂತ ಅಥವಾ ಅವ್ರ ಜೊತೆಗಿರ್ಬೇಕು ಅಂತ ಆಸೆಗಿಂತ ಒಬ್ಬನನ್ನು ಕಳಿಸ್ತೇನೆ ಸಾಯ್ಲಿಕ್ಕೆ ಅಂತ ಹೇಳಿ ನಿನ್ನ ಮನಸ್ಸು ಎಷ್ಟು ಗಟ್ಟಿ ಇರಬೇಕು ಅಂತ ಆ ಕುಂತಿಯ ಧೈರ್ಯದ ಬಗ್ಗೆ, ಮಾನಸಿಕ ಸ್ಥೈರ್ಯದ ಬಗ್ಗೆ ಆಶ್ಚರ್ಯವನ್ನ ಆ ಬ್ರಾಹ್ಮಣ ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದೆ ಉಕ್ತೈನ ಮಾಹಚ ಪೃಥಾ ತನಯೇ ಮದೀಯೇ ವಿದ್ಯಾಸ್ತಿ ದಿಕ್ಪತಿಭಿಃ ಅಪ್ಯವಿಷಹ್ಯ ರೂಪ. ಉಕ್ತೋಪಿನೋ ಗುರುಭಿಃ ಏಷ ನಿಯುಕ್ತ ಏತಾಂ ವದ್ಯಸ್ತಥಾಪಿ ನ ಸುರಾಸುರಪಾಲಕೈಶ್ಚ. ಪದಚ್ಛೇದ. ಉಕ್ತಃ ಏನಂ ಆಹ ಚ ಪೃಥಾ ತನಯೇ ಮದೀಯೇ ವಿದ್ಯಾ ಅಸ್ತಿ ದಿಕ್ಪತಿಭಿಃ ಅಪಿ ಅವಿಷಹ್ಯ ರೂಪ. ಉಕ್ತಃ ಅಪಿ ನ ಗುರುಭಿಃ ಏಷಃ ನಿಯುಕ್ತೆ ಏತಾಂ ವಧ್ಯಃ ತಥಾ ಅಪಿ ನ ಸುರಾಸುರಪಾಲಕೈಃ ಚ. ಆ ಬ್ರಾಹ್ಮಣ ಹೀಗೆ ಹೇಳಿದ, ನಿಮ್ಮನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದ. ಅದಕ್ಕೆ ಕುಂತಿ ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾಳೆ. ಏನಂತ? ಮದೀಯೇ ತನಯಿ, ಮದೀಯೇ ಅಂದ್ರೆ ನನ್ನ ಮಗನಲ್ಲಿ ಏನಿದೆ, ಒಂದು ವಿಶಿಷ್ಟವಾದಂತಹ ವಿದ್ಯಾ ಅಸ್ತಿ, ಒಂದು ವಿದ್ಯೆ ಇದೆ. ಅದು ಎಂತಹ ಮಂತ್ರವಿದ್ಯೆ ಅಂತಂದ್ರೆ
ದಿಕ್ಪತಿಭಿಹಿ ಅಪಿ ಅವಿಷಹ್ಯ ರೂಪ. ದಿಕ್ಪತಿಭಿಹಿ ಅಂದ್ರೆ ದಿಕ್ಪಾಲಕರು. ದಿಕ್ಪಾಲಕರು ಕೂಡ ಅದನ್ನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವಿಷಹ್ಯ ಅಂದ್ರೆ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆ ಮಂತ್ರಬಲವನ್ನ ದಿಕ್ಪಾಲಕರ ಮೇಲೆ, ಇಂದ್ರಾದಿ ದಿಕ್ಪಾಲಕರ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅವರಿಗೂ ಅದನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಉತ್ತಮವಾದ ಮಂತ್ರವಿದ್ಯೆ ಇದೆ. ಆ ಮಂತ್ರವಿದ್ಯೆಯನ್ನ ಅವನು ಗುರುಭಿಹಿ ಉಕ್ತ, ಗುರುಗಳು ಅವನಿಗೆ ಆತ್ಮರಕ್ಷಣೆಗೋಸ್ಕರ ಬಳಸಿಕೋ ಅಂತ ಹೇಳಿದ್ರು ಕೂಡ ಅವನೇ ಮಾಡೋದಿಲ್ಲ. ನ ನಿಯುಂಕ್ತೆ, ಅದನ್ನ ಅವನು ತನ್ನ ರಕ್ಷಣೆಗೋಸ್ಕರ ಬಳಸ್ಕೊಳ್ಳೋದಿಲ್ಲ. ಅವನಲ್ಲಿ ಮಂತ್ರವಿದ್ಯೆ ಇದೆ, ಅದನ್ನ ಪ್ರಯೋಗ ಮಾಡಿದರೆ ದಿಕ್ಪಾಲಕರು ಕೂಡ ಸೋತು ಬಿಡ್ತಾರೆ. ಆದರೆ ಆ ಮಂತ್ರವಿದ್ಯೆಯನ್ನ ಅವನು ಯಾವತ್ತೂ ಕೂಡ ತನ್ನ ರಕ್ಷಣೆಗೋಸ್ಕರ, ಆತ್ಮ ರಕ್ಷಣೆಗೋಸ್ಕರ ಅವನು ಬಳಸ್ಕೊಳ್ಳೋದಿಲ್ಲ. ಹಾಗಂತ ತಕ್ಷಣ ಅವನಿಗೆ ಸೋಲ್ತಾನಂತ ಅರ್ಥ ಅಲ್ಲ. ತಥಾಪಿ ತನ್ನ ರಕ್ಷಣೆಗೋಸ್ಕರ ಅವನು ಮಂತ್ರವಿದ್ಯೆಯನ್ನ ಬಳಸಿಕೊಳ್ಳದೆ ಹೋದರೂ ಏನಾಗುತ್ತೆ? ಸುರಾಸುರ ಪಾಲಕೈಹಿ ನ ವಧ್ಯ, ಅವನನ್ನ ದೇವತೆಗಳಾಗಲಿ ಅಥವಾ ಅಸುರರಾಗಲಿ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ತಾತ್ಪರ್ಯ ಎಷ್ಟು? ನನ್ನ ಮಗ ಮಹಾಪರಾಕ್ರಮಶಾಲಿ, ಅವನಲ್ಲಿ ಮಂತ್ರವಿದ್ಯೆ ಇದೆ. ಮಂತ್ರವಿದ್ಯೆ ಇದ್ದರೂ ಕೂಡ ಅವನು ಅದನ್ನ ತನ್ನ ಆತ್ಮರಕ್ಷಣೆಗೋಸ್ಕರ ಬಳಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ತಾತ್ಪರ್ಯ ಏನು? ಅಷ್ಟು ಬಾಹುಬಲ ಇದೆ ಅಂತ. ಅಷ್ಟು ಬಾಹುಬಲ ಇದೆ. ಆ ಬಾಹುಬಲ ಎಷ್ಟಿದೆ ಅಂತಂದ್ರೆ ದೇವಾನುದೇವತೆಗಳಾಗಲಿ ಅಥವಾ ರಾಕ್ಷಸರಗಳೇ ಆಗಲಿ, ಬರೀ ರಾಕ್ಷಸರಲ್ಲ, ಸುರಾಸುರ ಪಾಲಕೈಹಿ ಅಂದ್ರೆ ಪಾಲಕರು, ದೇವಶ್ರೇಷ್ಠರು ಮತ್ತು ಅಸುರಶ್ರೇಷ್ಠರು, ಅವರು ಬಂದರೂ ಕೂಡ ನನ್ನ ಮಗನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಾಕ್ರಮಶಾಲಿಯಾದಂತಹ ನನ್ನ ಮಗ ಇದ್ದಾನೆ. ಹಾಗಾಗಿ ನೀವೇನೂ ಚಿಂತೆ ಮಾಡಬೇಡಿ, ನನ್ನ ಮಗನನ್ನು ನಾನು ಕಳಿಸ್ತೇನೆ ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು, ಇಲ್ಲಿಯ ತನಕ ಕುಂತಿ ನನ್ನ ಮಗ ಅಲ್ಲಿಗೆ ಆಹಾರವಾಗಿ ಹೋಗ್ತಾನೆ ಅಂತ ಹೇಳಿದ್ರು. ಅವಳಿಗೆ ಗೊತ್ತಿತ್ತು ನನ್ನ ಮಗ ಹೋಗಿ ಅವನನ್ನ ಕೊಲ್ತಾನೆ, ಭೀಮ ಹೋಗಿ ಬಕಾಸುರನನ್ನು ಕೊಲ್ತಾನೆ ಅನ್ನುವಂತಹ ಗ್ಯಾರಂಟಿ ಕುಂತಿಗೆ ಇತ್ತು. ಅದಕ್ಕಾಗಿ ಅವಳು ಕಳಿಸ್ತಾ ಇದ್ಲು. ಆದರೆ ಆ ವಿಚಾರವನ್ನ ಬ್ರಾಹ್ಮಣನ ಮುಂದೆ ಹೇಳಲಿಲ್ಲ. ಬ್ರಾಹ್ಮಣನ ಮುಂದೆ ಹೇಳಿದ್ದೇನು? ನನ್ನ ಮಗ ಆಹಾರವಾಗಿ ಹೋಗ್ತಾನೆ ನಿಮ್ಮ ಪರವಾಗಿ ಅಂತ. ಬ್ರಾಹ್ಮಣ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಿಜವಾದಂತ ಮಾತನ್ನು ಹೇಳ್ತಾ ಇದ್ದಾಳೆ. ನನ್ನ ಮಗ ಮಹಾಪರಾಕ್ರಮಶಾಲಿ, ದೇವಾನುದೇವತೆಗಳಿಗೆ, ಶ್ರೇಷ್ಠ ದೇವತೆಗಳಿಗೆ ಮತ್ತು ಮಹಾ ರಾಕ್ಷಸರಿಗೂ ಕೂಡ ಅವನನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಪರಾಕ್ರಮಶಾಲಿ ನನ್ನ ಮಗ. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಮಗ ಹೋಗಿ ಆ ಬಕಾಸುರನನ್ನ ಕೊಲ್ತಾನೆ ಎನ್ನುವಂತಹ ಮಾತನ್ನ ಕುಂತಿ ಆ ಬ್ರಾಹ್ಮಣನಿಗೆ ತಿಳಿಸ್ತಾ ಇದ್ದಾಳೆ. ಮುಂದೆ ಉಕ್ತ್ವೈವ ಮೇತ್ಯ ನಿಖಿಲಂ ಜಗಾದ ಭೀಮಂ ಉದ್ಧರ್ಷ ಆಸ ಸನಿಶಮ್ಯ ಮಹಾಸ್ವಧರ್ಮಂ. ಪ್ರಾಪ್ತಂ ವಿಲೋಕ್ಯ ತಮತೀವ ವಿಘೂರ್ಣ ನೇತ್ರಂ ದೃಷ್ಟ್ವಾ ಜಗಾದ ಯಮಸೂನು ರೂಪೇತ್ಯ ಚಾನ್ಯೈಹಿ.
तदच्छेद उक्त्वा एवं एत्य निखिलं च जगाद भीमं भीमः भीमम् उद्धर्षः आस सः निशम्य महास्वधर्मं प्राप्तं विलोक्य तम् अतीव विघूर्णनेत्रं दृष्ट्वा जगाद यमसूनुः उपेत्य च अन्यैः. ಸರಿ, ಒಟ್ಟಿಗೆ ಬ್ರಾಹ್ಮಣ ಒಪ್ಕೊಂಡ. ಉಕ್ತ್ವ ಏವಂ, ಬ್ರಾಹ್ಮಣನಿಗೆ ಎಲ್ಲವನ್ನು ಕೂಡ ಹೇಳಿ ಒಪ್ಪಿಸಿದ್ಲು ಕುಂತಿ. ಅದಾದ ಮೇಲೆ ಭೀಮಸೇನ ದೇವರ ಹತ್ರ ಬಂದು ನಿಖಿಲಂ ಜಗಾದ ಜಗಾದ ಹೇಳಿದೆ, ಎಲ್ಲವನ್ನು ಕೂಡ ಹೇಳಿದಳು. ಹೀಗೆ ಬಕಾಸುರನಿದ್ದಾನೆ ಎಲ್ಲವನ್ನು ಕೂಡ ಹೇಳಿದಳು. ಇದನ್ನು ಕೇಳಿದಾಗ ಭೀಮಸೇನ ದೇವರು ಏನಾದ್ರು ಅಂತಂದ್ರೆ ಅತೀವ ವಿಘೂರ್ಣ ನೇತ್ರಂ, ಭಾರಿ ಖುಷಿಯಾಗಿ ಕಣ್ಗಳು ಅರಳಿ ಬಿಟ್ಟೋದು. ವಿಘೂರ್ಣ ಅಂದ್ರೆ ಅರಳೋದು ಅಂತ. ಯಾಕೆ ಅಂತಂದ್ರೆ ಮಹಾಸ್ವಧರ್ಮಂ, ನನ್ನ ದೊಡ್ಡ ಧರ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಕ್ಷತ್ರಿಯರಾದಂತರು ದುಷ್ಟ ಸಂಹಾರ, ಪ್ರಜೆಗಳ ರಕ್ಷಣೆ, ಹಾಗಾಗಿ ನನ್ನ ಧರ್ಮ ಪರಿಪಾಲನೆಗೆ ದೊಡ್ಡ ಅವಕಾಶ ಸಿಕ್ಕಿದೆ. ಬಕಾಸುರನಂತಹ ಮಹಾದೈತ್ಯನನ್ನ ಕೊಂದು ಭಗವತ್ ಕಾರ್ಯಸಾಧಕ ಎಂಬುದಾಗಿ ಹೇಳುವಂತೆ ಪರಮಾತ್ಮನ ಒಂದು ಭೂಭಾರ ಹರಣ ಕಾರ್ಯದಲ್ಲಿ ನನ್ನ ಸೇವೆಯನ್ನು ಸಲ್ಲಿಸುವಂತಹ ದೊಡ್ಡ ಅವಕಾಶ ಬಂದಿದೆ ಎಂಬುದಾಗಿ ಭಾವಿಸಿದಂತಹ ಆ ಒಂದು ಭೀಮಸೇನ ದೇವರು ತಾವೇನ್ ಮಾಡಿದ್ರು, ಉದ್ಧರ್ಷ ಭಾರಿ ಸಂತೋಷ ಪಟ್ರು. ಇಷ್ಟ ಆಯಿತು. ಭೀಮಸೇನ ದೇವರು ಈ ರೀತಿಯಾಗಿ ಅತೀವ ವಿಘೂರ್ಣ ನೇತ್ರ, ಭಾರಿ ಮುಖದಲ್ಲಿ ಸಂತೋಷ ಇದೆ, ಕಣ್ಣುಗಳು ಅರಳಿ ಬಿಟ್ಟಿವೆ. ಇದನ್ನು ನೋಡಿ ವಿಲೋಕ್ಯ ನೋಡಿದಂತಹ ಯಮಸೂನುಹು ಅಂದ್ರೆ ಧರ್ಮರಾಜ, ಯಮನ ಮಗನಾದಂತಹ ಧರ್ಮರಾಜ, ಅನ್ಯೈಹಿ ಉಪೇತ್ಯ, ಉಳಿದ ಅರ್ಜುನ ನಕುಲ ಸಹದೇವರೊಟ್ಟಿಗೆ ಬಂದು ದೃಷ್ಟ ಜಗದ, ಅದನ್ನು ನೋಡಿ ತಾಯಿಯ ಮುಂದೆ ಮಾತನಾಡಿದ ಅಂತ, ಕೇಳಿದ ಅಂತ. ತಾತ್ಪರ್ಯ ಇಷ್ಟು, ಬಕಾಸುರನ ಸಂಹಾರದ ಅವಕಾಶ ಬಂದಿದೆ ಅಂತ ಭೀಮಸೇನ ದೇವರಿಗೆ ಭಾರಿ ಸಂತೋಷ ಆಯ್ತು. ಭಗವತ್ ಕಾರ್ಯ ಸಾಧನೆ ಆಗ್ತಾ ಇದೆ ಅಂತ. ಆ ಸಂತೋಷದಿಂದಾಗಿ ಮುಖ ಎಲ್ಲ ಒಳ್ಳೆ ಹಿಗ್ಗಿ ಕಣ್ಣುಗಳೆಲ್ಲ ಅರಳಿ ಬಿಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಅವನನ್ನ ಆ ರೀತಿಯಾದಂತಹ ಒಂದು ವಿಚಿತ್ರ ಪ್ರಸಂಗದಲ್ಲಿ ಕಂಡಂತಹ ಧರ್ಮರಾಜ ಉಳಿದವರನ್ನು ಕರೆದುಕೊಂಡು ಬಂದು, ಅಮ್ಮ ಏನಾಯ್ತು, ಯಾಕಿಷ್ಟು ಖುಷಿಯಾಗಿದ್ದಾನೆ ಭೀಮ ಅಂತ ಕೇಳಿದ. ಮಾತಃ ಕಿಮೇಶ ಮುದಿತೋ ನಿತರಾಮಿತಿ ಸ್ಮ ತಸ್ಮೈ ಚ ಸಾ ನಿಖಿಲಮಾಹ ಸಚಾಬ್ರವೀತ್ ತಾಂ. ಕಷ್ಟಂ ತ್ವಯಾ ಕೃತಮಹೋ ಬಲಮೇವ ಯಸ್ಯ ಸರ್ವೇ ಶ್ರಿತಾಃ ವಯಮಮುಂ. ಚ ನಿಹಂಸಿ ಭೀಮಂ. ತದಚ್ಛೇದ ಮಾತಃ ಕಿಂ ಏಷಃ ಮುದಿತಃ ನಿತರಾಂ ಇತಿ ಸ್ಮ ತಸ್ಮೈ ಚ ಸಾ ನಿಖಿಲಂ ಆಹ ಸಹ ಚ ಅಬ್ರವೀತ್ ತಾಂ. ಕಷ್ಟಂ ತ್ವಯಾ ಕೃತಂ
ಅಹೋ ಬಲಂ ಏವ ಯಸ್ಯ ಸರ್ವೇ ಶ್ರಿತಾಃ ವಯಂ ಅಮುಂ ಚ ನಿಹಂಸಿ ಭೀಮಂ. ಆ ಕೇಳ್ತಾ ಇದ್ದಾನೆ ಧರ್ಮರಾಜ, ಮಾತಃ ತಾಯಿ, ಏಷಃ ಕಿಂ ನಿತರಾ ಮುದಿತಃ, ಭೀಮ ಯಾಕೆ ನಿತರಾಂ ಇಷ್ಟೊಂದು ಮುದಿತ ಖುಷಿಯಾಗ್ಬಿಟ್ಟಿದ್ದಾನೆ, ಯಾಕೆ ಇಷ್ಟೊಂದು ಹಿರಿಹಿರಿ ಹಿಗ್ತಾ ಇದ್ದಾನೆ ಅಂತ ಧರ್ಮರಾಜ ಕೇಳಿದಾಗ ತಸ್ಮೈ, ಆ ಧರ್ಮರಾಜನಿಗೆ ಸ, ಆ ಕುಂತಿ, ನಿಖಿಲಂ ಆಹ, ಎಲ್ಲವನ್ನು ಹೇಳಿದಳು. ಅರ್ಥಾತ್ ಬ್ರಾಹ್ಮಣರು ಮಾತನಾಡಿದ್ದು ಆ ಬಕಾಸುರನ ವೃತ್ತ ಅಂತ, ಅದಕ್ಕೋಸ್ಕರ ಭೀಮನ್ನ ಕಳಿಸ್ತಾ ಇರೋದು, ಹೀಗೆ ಎಲ್ಲ ವಿಚಾರವನ್ನು ಕೂಡ ಧರ್ಮರಾಜನ ಮುಂದೆ ಕುಂತಿ ಹೇಳ್ತಾ ಇದ್ದಾಳೆ. ಆ ರೀತಿಯಾಗಿ ಹೇಳಿದಾಗ ತಾಂ ಸಹ ಅಬ್ರವೀತ್, ಆ ಕುಂತಿಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಕಷ್ಟಂ ತ್ವಯ ಕೃತಂ, ಅಮ್ಮ ನೀನು ದೊಡ್ಡ ಅಪಾಯದ ಕಾರ್ಯವನ್ನು ಮಾಡಿದ್ದೀಯ, ಕಷ್ಟ, ನೀನು ಮಾಡಿದ್ದು ತುಂಬಾ ಕಷ್ಟದ ಕೆಲಸ. ಯಾಕೆ, ನಾವೆಲ್ಲರೂ ಕೂಡ ಇವತ್ತು ಇರೋದು ಯಾರನ್ನು ನಂಬಿಕೊಂಡಿದ್ದೀವಿ, ಯಸ್ಯ ಬಲಂ ಸರ್ವೇ ಶ್ರಿತಾಃ, ಭೀಮಸೇನನ ಬಲವನ್ನು ನಂಬಿಕೊಂಡು ನಾವೆಲ್ಲರೂ ಇವತ್ತು ಬದುಕಿದ್ದೇವೆ. ಭೀಮಸೇನ ದೇವರ ಬಲವನ್ನ ಸರ್ವೇ ಶ್ರಿತಾಃ, ಆಶ್ರಯಿಸಿಕೊಂಡು ಇದ್ದೇವೆ. ಅಂತಹ ಭೀಮಸೇನನನ್ನ ಇವತ್ತು ನಾವು ಆ ಅರಗಿನ ಮನೆಯಿಂದಾಗಿ ಪಾರಾಗಿ ಬದುಕಿ ಉಳಿದು ಬಂದಿದ್ದೇವೆ ಅಂದ್ರೆ ಪ್ರಧಾನ ಕಾರಣ ಯಾರು, ಆ ಭೀಮಸೇನ. ಅಂತಹ ಭೀಮಸೇನನನ್ನ ನಂಬಿಕೊಂಡು ನಾವು ಬದುಕಿರ್ಬೇಕಾದ್ರೆ ನೀನ್ ನೋಡಿದ್ರೆ ಭೀಮಂ ನಿಹಂಸಿ, ಭೀಮನನ್ನೇ ಕೊಲ್ತಾ ಇದ್ದೀಯ. ಆ ಭೀಮನನ್ನ ಬಕಾಸುರನ ಬಳಿ ಕಳಿಸಿದ್ರೆ ಏನಾಗುತ್ತೆ, ಭೀಮ ಸತ್ತು ಹೋಗ್ತಾನೆ. ಹಾಗಾಗಿ ನಾವೆಲ್ಲರೂ ಡಿಪೆಂಡ್ ಆಗಿರೋದು ಆ ಭೀಮಸೇನನ ಬಲದ ಮೇಲೆ. ನೀನು ಹೋಗಿ ಹೋಗಿ ಆ ಭೀಮಸೇನನ್ನೇ ಹೋಗಿ ಕೊಲಿಸ್ತಾ ಇದ್ದೀಯಲ್ಲ, ಎಂತಹ ಕಾರ್ಯವನ್ನು ಮಾಡ್ತಾ ಇದ್ದೀಯ ಅಂತ ಧರ್ಮರಾಜ ತನ್ನ ಒಂದು ಸಹಜವಾದಂತಹ ಕಳವಳವನ್ನ ತಾಯಿಯ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಯುಧಿಷ್ಠಿರನಿಗೂ ಕೂಡ ತನ್ನ ಸ್ವಾರ್ಥವನ್ನೇ ನೋಡ್ಕೊಳ್ತಾ ಇದ್ದಾನೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಭೀಮ ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಭೀಮನ ಮೇಲೆ ಅವಲಂಬಿಸಿ ಡಿಪೆಂಡ್ ಆಗಿದ್ದೇವೆ. ಆ ಬಕಾಸುರ ಏನಾದ್ರೇನು ನಮಗೇನು, ನಾವು ಚೆನ್ನಾಗಿರ್ಬೇಕು ಎನ್ನುವಂತಹ ಒಂದು ಹಿನ್ನೆಲೆ ಆ ಒಂದು ಇವನ ಧ್ವನಿಯಲ್ಲಿ ಇತ್ತು, ಯುಧಿಷ್ಠಿರನ ಧ್ವನಿಯಲ್ಲಿ. ಹಾಗಾಗಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಭೀಮ ಚೆನ್ನಾಗಿರ್ಬೇಕು. ನೀನ್ ನೋಡಿದ್ರೆ ಭೀಮನನ್ನೇ ಕಳಿಸ್ತಾ ಇದ್ದೀಯಲ್ಲ, ಇದು ಸರಿಯಲ್ಲ ಅನ್ನುವಂತ ಮಾತನ್ನ ತಿಳಿಸ್ತಾ ಇದ್ದಾನೆ. ಮುಂದೆ ಯದ್ಬಾಹುವೀರ್ಯ ಪರಮ ಆಶ್ರಯತೋ ಹಿ ಆಶ್ರಯ ಹಿ ರಾಜ್ಯಂ ಇಚ್ಛಾಮ ಏವ ನಿಖಿಲ ಅರಿವಧಂ ಸ್ವಧರ್ಮಂ. ಸೋಯಂ ತ್ವಯಾದ್ಯ ನಿಶಿಚಾರ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮಾಶು ಕಯೈವ ಬುದ್ಧ್ಯ. ಪದಚ್ಛೇದ
ಯದ್ಬಾಹುವೀರ್ಯ ಪರಮಾಶ್ರಯತಃ ಹಿ ರಾಜ್ಯಂ ಇಚ್ಛಾಮಹ ಏವ ನಿಖಿಲಾರಿವಧಂ ಸ್ವಧರ್ಮಂ ಸಹ ಅಯಂ ತ್ವಯಾ ಅದ್ಯ ನಿಶಿಚಾರ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮ ಆಶು ಕಯಾ ಏವ ಬುದ್ಧ್ಯ. ಎಂತಹ ಕೆಲಸ ಮಾಡ್ತಾ ಇದ್ದೀಯ ನೀನು. ಯದ್ಬಾಹು ವೀರ್ಯ ಪರಮಾಶ್ರಯತಃ ಭೀಮಸೇನ ದೇವರ ಬಾಹುಬಲವನ್ನು ಆಶ್ರಯಿಸಿಕೊಂಡು ನಾವಿರುತ್ತಿದ್ದೇವೆ. ಭೀಮಸೇನನ ಬಲವನ್ನೇ ನಂಬಿ ನಮಗಿರುವಂತಹ ಆಸೆ ಇದೆ ಒಂದು, ಏನಂತ? ರಾಜ್ಯಮಿಚ್ಛಾಮಹ, ನಮಗೆ ನಮ್ಮ ರಾಜ್ಯ ಸಿಗಬೇಕು. ನಮ್ಮ ರಾಜ್ಯ ಸಿಗಬೇಕು ಅಂದ್ರೆ ಏನಾಗ್ಬೇಕು? ಅದಕ್ಕೆ ಭೀಮನ ಪರಾಕ್ರಮ ಬೇಕು. ಅದೇ ರೀತಿಯಾಗಿ ನಿಖಿಲ ಅರಿವಧಂ, ನಮ್ಮ ಎಲ್ಲ ಶತ್ರುಗಳನ್ನು ನಾವು ನಾಶ ಮಾಡಬೇಕು, ಶತ್ರುಗಳ ಸಂಹಾರ ಮಾಡಬೇಕು. ಎಲ್ಲ ಶತ್ರುಗಳ ಸಂಹಾರ ಮಾಡಬೇಕು ಅಂತ ಇದ್ರೂ ಕೂಡ ಅದಕ್ಕೆ ಯಾರು ಬೇಕು? ಭೀಮನ ಪರಾಕ್ರಮ ಬೇಕು. ಹೀಗೆ ನಮಗೆ ನಮ್ಮ ರಾಜ್ಯ ಸಿಗಬೇಕು ಅಂದ್ರೂ ಭೀಮ ಬೇಕು, ನಮ್ಮ ಶತ್ರುಗಳ ನಾಶ ಮಾಡಬೇಕು ಅಂದ್ರೂ ಭೀಮಸೇನ ಬೇಕು, ನಮ್ಮ ಧರ್ಮವನ್ನು ನಾವು ಪರಿಪಾಲನೆ ಮಾಡಬೇಕು ಅಂತ ಹೇಳು ಅದು ಭೀಮಸೇನ ಬೇಕು. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭೀಮಸೇನನ ಮೇಲೆ ಪರಿಪೂರ್ಣವಾಗಿ ಡಿಪೆಂಡ್ ಆಗಿದ್ದೇವೆ. ಅದು ನಮ್ಮ ಸುಖಕ್ಕೋಸ್ಕರವಾಗಲಿ, ನಮ್ಮ ರಾಜ್ಯಕ್ಕೋಸ್ಕರವಾಗಲಿ, ನಮ್ಮ ಶತ್ರುಗಳ ನಾಶಕ್ಕೋಸ್ಕರವಾಗಲಿ, ನಮ್ಮ ಧರ್ಮಾಚರಣೆಯನ್ನು ಮಾಡೋದಕ್ಕಾಗಲಿ, ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ನಾವು ಯದ್ಬಾಹು ವೀರ್ಯ ಪರಮ ಆಶ್ರಯತ, ಅವರೇ ನಮಗೆ ಮುಖ್ಯ ಆಶ್ರಯ, ಆಸರೆ. ಭೀಮನನ್ನು ನಾವು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಭೀಮನನ್ನ ಸಹಾಯಂ, ನಮಗೆ ಇಷ್ಟೆಲ್ಲ ಆಶ್ರಯದಾತನಾಗಿರುವಂತಹ ಭೀಮಸೇನನ್ನ ಇವತ್ತು ನೀನು ನಿಶಿಚಾರ ಮುಖಾಯ, ನಿಶಿಚಾರ ರಾತ್ರಿಯಲ್ಲಿ ಸಂಚಾರ ಮಾಡುವಂಥವ್ರು, ಅರ್ಥಾತ್ ರಾಕ್ಷಸ, ಆ ಬಕ ಎಂಬಂತಹ ರಾಕ್ಷಸನ ಬಾಯಿಗೆ ಕಳಿಸ್ತಾ ಇದ್ದೀಯ. ನಿಶಿಚಾರ ಮುಖಾಯ ಪ್ರಸ್ಥಾಪ್ಯತೆ, ಕಳಿಸ್ತಾ ಇದ್ದೀಯ. ಇವತ್ ನೀನ್ ನನ್ಗೊಂದು ಮಾತು ಹೇಳಬೇಕು. ಕಯಾ ಬುದ್ಧಿಯ ವದ, ಯಾವ ಬುದ್ಧಿಯಿಂದಾಗಿ, ಯಾವ ಇಂಟೆನ್ಷನ್ ಇಟ್ಟುಕೊಂಡು, ಯಾವ ಉದ್ದೇಶದಿಂದಾಗಿ ನೀನು ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾ ಇದೆಯಾ ನನಗೆ ತಿಳಿಸು. ಮಮ್ಮ ಆಶೋದ, ಬೇಗ ತಿಳಿಸ್ತು ನನಗೆ ಅಂತ. ಅಂದ್ರೆ ಧರ್ಮರಾಜ ಒಂದ್ ರೀತಿ ಏನಾಗ್ತಿದೆ, ಟೆನ್ಷನ್ ಆಗ್ಬಿಟ್ಟ. ಅವನು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ. ನಾವೆಲ್ಲರೂ ಕೂಡ ಇವತ್ತು ಮುಂದೆ ರಾಜ್ಯದ ಕನಸನ್ನ ಕಾಣ್ತಾ ಇದ್ದೇವೆ, ನಾವು ಮುಂದೆ ರಾಜರಾಗ್ತೇವೆ. ಮಹಾಭಾರತ ಹೇಳ್ತಾನೆ ಆ ಮಾತು, ಯಸ್ಯ ವೀರ್ಯಂ ಸಮಾಶ್ರಿತ್ಯ ವಸುಪೂರ್ಣಾಂ ವಸುಂಧರಾಂ ಇಮಾಂ ಮನ್ಯಾಮಹೇ ಪ್ರಾಪ್ತಾಂ ನಿಹತ್ಯ ಧೃತರಾಷ್ಟ್ರಜಾನ್ ಅಂತ ನಮಗೊಂದು ಆಸೆ ಇದೆ. ಏನಂತ? ಬರೀ ನಮ್ಮ ರಾಜ್ಯ ಅಲ್ಲ, ವಸುಪೂರ್ಣಾಂ ವಸುಂಧರಾಂ, ಇಡೀ ಭೂಮಿಯನ್ನ ಚಕ್ರವರ್ತಿಗಳಾಗಬೇಕಂತ ನಮ್ಗೆ ಆಸೆ ಇದೆ. ಈ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು, ನಮ್ಮ ಶತ್ರುಗಳನ್ನ ಕೊಂದು, ವಸುಪೂರ್ಣಾಂ ವಸುಂಧರಾಂ, ಸಂಪದ್ಭರಿತವಾದಂತಹ ಭೂಮಿಯನ್ನ ಆಳಬೇಕು ಎನ್ನುವಂತಹ ಒಂದು ಉದ್ದೇಶ ಇದೆ. ಚಕ್ರವರ್ತಿಗಳಾಗಬೇಕೆಂಬ ಒಂದು ಉದ್ದೇಶ ಇದೆ. ಇಷ್ಟೆಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಯಾರ ಮೇಲೆ? ಭೀಮಸೇನನ ಮೇಲೆ. ಇಂತಹ ಒಂದು ರೀತಿಯಲ್ಲಿ ನಮ್ಮ ಇಡೀ ಜೀವನ ಭೀಮನ ಮೇಲೆ ಡಿಪೆಂಡ್ ಆಗಿದೆ. ಅಂತಹ ಭೀಮಸೇನನನ್ನ ಹೋಗಿ ನೀನು ಆ ರಾಕ್ಷಸನ ಬಾಯಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀಯಲ್ಲ, ಯಾವ ಉದ್ದೇಶದಿಂದಾಗಿ ನೀನು ಈ ಕೆಲಸವನ್ನು ಮಾಡ್ತಾ ಇದ್ದೀಯ ನನಗೆ ಬೇಗ ತಿಳಿಸು ಅಂತ ಧರ್ಮರಾಜ ತನ್ನ ತಾಯಿಯಾದಂತಹ ಕುಂತಿಗೆ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಪ್ರತಿಯಾಗಿ ಕುಂತಿ ಯಾವ ಉತ್ತರವನ್ನು ಕೊಟ್ಲು ಎನ್ನುವಂತಹ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ.